ಇವತ್ತು Yes, sir. ಮಾರ್ಕೆಟ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ನ್ಯೂಟ್ರಲ್ ಏನಪ್ಪ ಅನ್ನಕನತ್ತೆ ಸರ್? Gap ಗ್ಯಾಪ್ down. ಡೌನ್ ಆಗುತ್ತೆ ಸರ್. ಗ್ಯಾಪ್ ಡೌನ್, ವೆರಿ ಗುಡ್. ಮತ್ತೆ ಏನಾಗ್ಬೋದು ಗ್ಯಾಪ್ ಡೌನ್ ಆದ್ಮೇಲೆ? Small upside ಗ್ಯಾಪ್ movement. ಅಪ್ ಆಗುತ್ತೆ ಸರ್. ಸ್ಮಾಲ್ ಅಪ್ಸೈಡ್ ಬಂದ್ಬಿಟ್ಟು ಮತ್ತೆ ಅಪ್ಸೈಡ್ ಹೋಗುತ್ತೆ, ಡೌನ್ ಸೈಡ್ ಬರುತ್ತಾ? ಡೌನ್ ಸೈಡ್ ಬರುತ್ತೆ ಸರ್. ವೆರಿ ಗುಡ್. ಡೌನ್ ಸೈಡ್ ಬಂದ್ಬಿಟ್ಟು ಅಗೇನ್ ಏನಾಗತ್ತೆ? Small ಅಗೇನ್ upside ಅಪ್ ಸೈಡ್ movement. ಆಗುತ್ತೆ ಸರ್. ಅಪ್ಸೈಡ್ ಬಂದ್ಬಿಟ್ಟು ಇಲ್ಲಿ ಏನಾಗತ್ತೆ? ಸೈಡ್ ವೇಸ್ ಆಗತ್ತೆ, ಅಪ್ಸೈಡ್ ಬರುತ್ತೆ, ಡೌನ್ ಸೈಡ್ ಬರುತ್ತಾ? Sideways ಆಗುತ್ತೆ. ಇಲ್ಲಿ ಸೈಡ್ ವೇಸ್ ಆಗ್ಬಿಟ್ಟು ಮತ್ತೆ ಏನಾಗತ್ತೆ? ಮಾರ್ಕೆಟ್ ಅಲ್ಲಿ ಅಪ್ಸೈಡ್ ಬರುತ್ತಾ, ಡೌನ್ ಸೈಡ್ ಬರುತ್ತಾ? Down side. ಬರುತ್ತೆ ಸರ್. ಒಂದು ಫಾಲ್ ಬರುತ್ತೆ. ಈ ಫಾಲ್ ಎಷ್ಟು ಯಾವ ಟೈಮ್ಗೆ ಬರುತ್ತೆ ಸರ್? ಎಸ್ಪೆಷಲಿ 2:30 ಸರ್. 2:30 ಅಥವಾ 3 PM. ಓಕೆನಾ? ಈ ಒಂದು ಟೈಮ್ ಅಲ್ಲಿ Okay, sir. ಬರುತ್ತೆ. ಇದು ಇವತ್ತು ಮಾರ್ಕೆಟ್ ಸ್ಟ್ರಕ್ಚರ್. Hello traders, welcome back to Sri Lakshmi Trading Academy. Before opening the market structure ಕ್ಲಿಯರ್ ಆಗಿ ಸ್ಟೂಡೆಂಟ್ಸ್ಗೆ ಟ್ರೈನಿಂಗ್ ಕೊಟ್ಟಿದ್ದೆ. ಇವತ್ತು ಗ್ಯಾಪ್ ಡೌನ್ ಓಪನ್ ಆಗಿಬಿಟ್ಟು ಫಸ್ಟು ಒಂದು ಅಪ್ಸೈಡ್ ಮೊಮೆಂಟಮ್ ಬರುತ್ತೆ ಚಿಕ್ಕದಾಗಿ, ಅಗೇನ್ ಕೆಳಗಡೆ ಬೀಳುತ್ತೆ ಅಂತ ಹೇಳಿದ್ದೆ, ಕೆಳಗಡೆ ಬೀಳ್ತು. ಅಗೇನ್ ಒಂದು ಅಪ್ಸೈಡ್ ರ್ಯಾಲಿ ಬರುತ್ತೆ ಅಂತ ಹೇಳಿದ್ದೆ, ಎಕ್ಸಾಕ್ಟ್ಲಿ ಅಪ್ಸೈಡ್ ರ್ಯಾಲಿ ಬಂತು. ಇಲ್ಲಿ ಒಂದು ಸೈಡ್ ವೇಸ್ ಆಗಿಬಿಟ್ಟು ಅರೌಂಡ್ 12:30 ಅಥವಾ 3 PM ಒಂದು ಶಾರ್ಪ್ ಡೌನ್ ಫಾಲ್ ಬರುತ್ತೆ ಅಂತ ಹೇಳಿದ್ದೀನಿ. ಯು ಕ್ಯಾನ್ ಸಿ ದ ಎಕ್ಸಾಕ್ಟ್ಲಿ ಸೇಮ್. ಎಕ್ಸಾಕ್ಟ್ಲಿ 2:30 ಒಂದು ಶಾರ್ಪ್ ಡೌನ್ ಸೈಡ್ ನೀವು ನೋಡ್ಬೋದು. ಈವನ್ ಈ ಒಂದು ಮೊಮೆಂಟಮ್ ಆಲ್ರೆಡಿ ನಾವು ಪ್ರೀ ಮಾರ್ಕೆಟ್ ಸ್ಟ್ರಕ್ಚರಲ್ಲಿ ನಾನು ಟ್ರೈನಿಂಗ್ ಕೊಟ್ಟಿದ್ದೀನಿ. ಈವನ್ ಈ ಡೌನ್ ಫಾಲ್ ಏನಾಗಬೇಕಿತ್ತು ಸೇಮ್ ಆಗಿದೆ, ನೀವು ನೋಡ್ಬೋದು. ಈವನ್ ಈ ಡೌನ್ ಫಾಲ್ ಆದಮೇಲೆ ಅಗೇನ್ ಒಂದು ಅಪ್ಸೈಡ್ ಮೊಮೆಂಟಮ್ ಬರಬೇಕಿತ್ತು. ಎಕ್ಸಾಕ್ಟ್ಲಿ ಈಗ ನೀವು ನೋಡಿ, ಒಂದು ಹೇಳಿ ನೀವೇ ಬಿಫೋರ್ ಓಪನಿಂಗ್ ದ ಮಾರ್ಕೆಟ್ ಹೀಗೆ ಇರುತ್ತೆ ಅಂತ ಯಾರೂ ಹೇಳೋಕ್ಕಾಗಲ್ಲ. ಆದರೆ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿಯಲ್ಲಿ ನಾವು ಪ್ರತಿಯೊಂದು ಹೇಳ್ಕೊಡ್ತೀವಿ. ಲೈಕ್ ಸ್ಕ್ಯಾಲ್ಪಿಂಗ್ ಸ್ಟ್ರಾಟಜಿ, ಇಂಟ್ರಾಡೇ ಸ್ಟ್ರಾಟಜಿ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್, ಪ್ರೈಸ್ ಆ್ಯಕ್ಷನ್, ಟೆಕ್ನಿಕಲ್ ಅನಾಲಿಸಿಸ್ ಮತ್ತು ಸೈಕಾಲಜಿ ಡೆವಲಪ್ಮೆಂಟ್ ಮತ್ತು ಮಾರ್ಕೆಟ್ ಸೈಕಾಲಜಿ ಹೇಗಿರುತ್ತೆ ಪ್ರತಿಯೊಂದು ಹೇಳ್ಕೊಡ್ತೀನಿ. ಇನ್ ಡೆಪ್ತ್ ನಾಲೆಡ್ಜ್ ಕೊಡ್ತೀನಿ ಶೇರ್ ಮಾರ್ಕೆಟ್ ಬಗ್ಗೆ ನಿಮಗೆ. ಸೊ ವಿತ್ 8,000 rupees ಅಷ್ಟೇ, 1 yearಗೆ 8,000 rupees ಚಾರ್ಜ್ ಮಾಡ್ತಿರೋದು. ನೀವು ಆಚೆ ಕಡೆ ನೋಡೋದಾದರೆ 1 weekಗೆ 5,000 to 6,000 ಕಲೆಕ್ಟ್ ಮಾಡ್ತಾ ಇದ್ದಾರೆ. ಅಂಥದ್ರಲ್ಲಿ 1 yearಗೆ ಜಸ್ಟ್ 8,000 rupees ನಾನು ಚಾರ್ಜ್ ಮಾಡ್ತಿರೋದು. ಆ್ಯಂಡ್ ಡೈಲಿ 2 classes ಇರುತ್ತೆ. ಎಷ್ಟು 2 classes ಇರುತ್ತೆ? ಬೆಳಗ್ಗೆ ಒಂದು ಕ್ಲಾಸು, ನೈಟ್ ಒಂದು ಕ್ಲಾಸ್ ಇರೋದು. ವಿತ್ ರಿಯಲ್ ನಾಲೆಡ್ಜ್ ಹೇಳ್ಕೊಡ್ತಿರೋದು. ಸೊ ಇಂಟ್ರೆಸ್ಟೆಡ್ ಆಗಿದ್ದರೆ ಇಲ್ಲಿ ಕಾಣಿಸೋ ನಂಬರ್ಗೆ ವಾಟ್ಸಪ್ಗೆ ಮೆಸೇಜ್ ಮಾಡಿ. ಮತ್ತೇನಂತ ಒಂದೇ ಹೇಳ್ತೀನಿ ನೋಡಿ, ಆಪರ್ಚುನಿಟೀಸ್ ಯಾವಾಗೂ ಬರಲ್ಲ. ಯಾವಾಗ ಆಪರ್ಚುನಿಟೀಸ್ ಬರುತ್ತೋ ಆವಾಗ ನಾವು ಅದನ್ನು ಗ್ರ್ಯಾಬ್ ಮಾಡ್ಕೋಬೇಕು, ಅವಾಗ ನಾವು ಸಕ್ಸಸ್ ಆಗ್ತೀವಿ ಲೈಫಲ್ಲಿ. ಸೊ ಇದನ್ನು ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಮುಗಿಸ್ತೀನಿ. ಸೊ ಟೇಕ್ ದ ರೈಟ್ ಡಿಸಿಷನ್ ಫಾರ್ ಬೆಟರ್ ಟುಮಾರೋ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್.